ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯಿತಿ ತುಮಕೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕನಾಯಕನಹಳ್ಳಿ. ಪ್ರಸ್ತುತಿ ಶ್ರೀಮತಿ ಸವಿತಾ ಸಿ.ಆರ್, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಗಸರಹಳ್ಳಿ, ಜೆಸಿಪುರ ಕ್ಲಸ್ಟರ್, ಚಿಕ್ಕನಾಯಕನಹಳ್ಳಿ. ವಿಷಯ ಗಣಿತ 5ನೇ ತರಗತಿ, ಅಧ್ಯಾಯ 7 ವೃತ್ತಗಳು. ಕಲಿಕಾಂಶಗಳು: ವೃತ್ತದ ಅರ್ಥ ವಿವರಿಸುವುದು, ಕೈವಾರದ ಸಹಾಯದಿಂದ ನೀಡಿದ ಅಳತೆಗಳ ವೃತ್ತಗಳನ್ನು ರಚಿಸುವುದು. ಹಾಯ್ ಪುಟಾಣಿಗಳೇ, ಎಲ್ರೂ ಹೇಗಿದ್ದೀರಿ? ಮಕ್ಕಳೇ, ನೀವೀಗಾಗಲೇ ಗಣಿತದ ಕಿಟ್ಟನ್ನು ಬಳಸ್ತಾ ಇದ್ದೀರಾ, ಜೊತೆಗೆ ಗಣಿತಕ್ಕಾಗಿ ಜಾಮಿಟ್ರಿ ಬಾಕ್ಸನ್ನು ಕೂಡ ಬಳಸ್ತಾ ಇದ್ದೀರಾ. ಮಕ್ಕಳೇ, ಇವತ್ತು ನಿಮಗೆ ಹೊಸ ಫ್ರೆಂಡ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ಈಗ ನೋಡಿ. ವೃತ್ತ. ಮಕ್ಕಳೇ, ಈಗ ವೃತ್ತದ ಬಗ್ಗೆ ನಾನೇನೂ ಹೇಳೋದಿಲ್ಲ, ವೃತ್ತನೇ ನಿಮಗೆಲ್ಲ ತಿಳಿಸ್ಕೊಡುತ್ತೆ. ಹಾಯ್ ಮಕ್ಕಳೇ, ನಾನು ವೃತ್ತ. ಮಕ್ಕಳೇ, ವೃತ್ತ ಅಂದ್ರೆ ಏನು ಅಂತ ಗೊತ್ತಾ? ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮದೂರದಲ್ಲಿ ಎಳೆದ ವಕ್ರವನ್ನು ವೃತ್ತ ಅಂತ ಕರೀತಾರೆ. ಇಲ್ಲಿ ನೋಡಿ ಮಕ್ಕಳೇ, ಇದು ನನ್ನ ಭಾಗ. ಇದರ ಹೆಸರು ತ್ರಿಜ್ಯ ಅಂತ. ಅಂದ್ರೆ ವೃತ್ತ ಕೇಂದ್ರದಿಂದ ಪರಿಧಿಗೆ ಇರುವಂತಹ ದೂರನೇ ತ್ರಿಜ್ಯ. ಮಕ್ಕಳೇ, ವೃತ್ತ ಕೇಂದ್ರದಿಂದ ಪರಿಧಿಗೆ ಎಷ್ಟು ಬೇಕಾದರೂ ತ್ರಿಜ್ಯಗಳನ್ನು ಎಳೆಯಬಹುದು. ಇಲ್ಲಿ ನೋಡಿ ಮಕ್ಕಳೇ, ಇದು ನನ್ನ ಇನ್ನೊಂದು ಭಾಗ. ಇದರ ಹೆಸರು ವ್ಯಾಸ. ಅಂದ್ರೆ ಪರಿಧಿಯ ಮೇಲಿನ 2 ಬಿಂದುಗಳಿಂದ ಕೇಂದ್ರದ ಮೂಲಕ ಹಾದು ಹೋಗುವ ರೇಖಾಖಂಡಕ್ಕೆ ವ್ಯಾಸ ಅಂತ ಕರೀತಾರೆ. ಇಲ್ಲಿ ನೋಡಿ ಮಕ್ಕಳೇ, ವ್ಯಾಸವನ್ನ ಇಂಗ್ಲಿಷ್ ಅಕ್ಷರದ ಡಿ ನಿಂದ ಸೂಚಿಸ್ತಾರೆ. ಇಲ್ಲಿ AB ಅನ್ನೋ ವ್ಯಾಸ ಇದೆ. ನನ್ನಲ್ಲಿ ಅನೇಕ ವ್ಯಾಸಗಳನ್ನು ಎಳೆಯಬಹುದು. ನನ್ನಲ್ಲಿರುವಂತಹ ಎಲ್ಲಾ ವ್ಯಾಸಗಳು ಸಮವಾಗಿರುತ್ತವೆ. ಮಕ್ಕಳೇ, ಇಲ್ಲಿ ನೋಡಿ ನನ್ನ ಇನ್ನೊಂದು ಭಾಗ. ಅದರ ಹೆಸರು ಜ್ಯ. ಅಂದ್ರೆ ವೃತ್ತದ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಜ್ಯ ಅಂತ ಕರೀತಾರೆ. ಇಲ್ಲಿ AB ಒಂದು ಜ್ಯ ಆಗಿದೆ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ, ಇವು ಏಕಕೇಂದ್ರೀಯ ವೃತ್ತಗಳು. ಅಂದ್ರೆ ಕೇಂದ್ರ ಒಂದೇ ಇದ್ದು ಎಷ್ಟು ಬೇಕಾದರೂ ವೃತ್ತಗಳನ್ನ ಎಳೆದಿರ್ತಾರೆ. ಆದ್ರೆ ಇಲ್ಲಿ ಬರುವಂತಹ ತ್ರಿಜ್ಯಗಳ ಅಳತೆಗಳು ಬೇರೆ ಬೇರೆನೇ ಇರ್ತವೆ. ಮಕ್ಕಳೇ, ಈಗ ನನ್ನ ತ್ರಿಜ್ಯದ ಅಳತೆಯನ್ನು ನೋಡಿ ನನ್ನನ್ನ ಹೇಗೆ ರಚಿಸ್ತೀರಾ ಅನ್ನೋದನ್ನ ನೀವು ತಿಳ್ಕೊತೀರಾ. 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸುವುದು ಹೇಗೆ? ಮಕ್ಕಳೇ, ಕೈವಾರನ್ನ ಹಿಡಿಯುವುದು ಒಂದು ಕಲೆ. ಅದನ್ನ ಸರಿಯಾಗಿ ಗಮನಿಸಿ. ಮಕ್ಕಳೇ, ಚಿತ್ರದಲ್ಲಿ ತೋರಿಸಿರುವಂತೆ ಕೈವಾರಕ್ಕೆ ಪೆನ್ಸಿಲ್ ಅಳವಡಿಸಿಕೊಂಡು ಲೋಹದ ಮೊನೆ ಮತ್ತು ಪೆನ್ಸಿಲ್ ತುದಿಯ ನಡುವೆ ಸ್ವಲ್ಪ ಅಂತರವಿರುವಂತೆ ತೆಗೆದುಕೋಬೇಕು. ಮಕ್ಕಳೇ, ಇಲ್ಲಿ ಅಳತೆ ಪಟ್ಟಿಯನ್ನು ಗಮನಿಸಿ. ನಾವು ಯಾವಾಗಲೂ 0ಇಂದನೇ ಲೆಕ್ಕಕ್ಕೆ ತಗೋಬೇಕು. 0ಇಂದ 5ರವರೆಗೆ ಇಟ್ಕೊಂಡ್ರೆ ಅದು 5 ಸೆಂಟಿಮೀಟರ್ ಅಂತ ಲೆಕ್ಕ. ಈಗ ಕೈವಾರದ ಸಹಾಯದಿಂದ 0ಇಂದ 5ರವರೆಗೂ ಇಟ್ಕೊಂಡು ಅದು 5 ಸೆಂಟಿಮೀಟರ್ ತ್ರಿಜ್ಯ ಅಂತ ಗಮನಿಸಬೇಕು. ಈಗ ಪೆನ್ಸಿಲ್ ಮೊನೆಯನ್ನು ಹಾಳೆಗೆ ತಾಕಿಸುತ್ತಾ ಕೈವಾರವನ್ನ ಒಂದು ಪೂರ್ಣ ಸುತ್ತು ತಿರುಗಿಸಿದಾಗ ನಮಗೆ 5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತ ಸಿಕ್ಕೋಯ್ತು. ಹಾಗಾದ್ರೆ ಬನ್ನಿ ಮಕ್ಕಳ, 5 ಸೆಂಟಿಮೀಟರ್ ತ್ರಿಜ್ಯವಿರುವಂತಹ ವೃತ್ತ ಹೇಗಿದೆ ಅಂತ ನೋಡೋಣ. ಬನ್ನಿ ಮಕ್ಕಳ, ಅದೇ ರೀತಿ 2.5 ಸೆಂಟಿಮೀಟರ್,
3.5 ಸೆಂಟಿಮೀಟರ್, 3.7 ಸೆಂಟಿಮೀಟರ್ ಈ ರೀತಿಯಾದ ತ್ರಿಜ್ಯಗಳ ಅಳತೆಯನ್ನು ಕೊಟ್ಟಾಗ ಹೇಗೆ ವೃತ್ತವನ್ನು ರಚಿಸೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳ, 2.5 ಸೆಂಟಿಮೀಟರ್ನ 0ಇಂದ 2ರವರೆಗೆ ಇಟ್ಕೊಂಡು 2 ಆದ್ಮೇಲೆ 5 ಗೀಟುಗಳವರೆಗೂ ಇಳ್ಕೋಬೇಕು. ಮಕ್ಕಳೇ, ಈ ಕೆಳಗಿನ ತ್ರಿಜ್ಯದ ವೃತ್ತಗಳನ್ನ ರಚಿಸಿ. ಆಗ ನಾನು ಹೇಗೆ ಕಾಣ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಬಾಯ್ ಮಕ್ಕಳೇ, ಇನ್ನೊಮ್ಮೆ ಸಿಗೋಣ. ಮಕ್ಕಳೇ, ಇದುವರೆಗೂ ನೀವು ವೃತ್ತದ ಪರಿಚಯ ಹಾಗೂ ವೃತ್ತವನ್ನು ಹೇಗೆ ರಚಿಸೋದು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಿ. ಬನ್ನಿ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಕಿಟ್ಟು, ವೃತ್ತವನ್ನು ರಚಿಸಲು ಒಂದು ಉಪಕರಣವನ್ನು ಕೊಡು. ತಗೋ ಪುಟ್ಟು, ವೃತ್ತವನ್ನು ರಚಿಸು. ಮಕ್ಕಳೇ, ಕಿಟ್ಟು ಕೊಟ್ಟ ಉಪಕರಣ ವೃತ್ತ ರಚಿಸಲು ಸೂಕ್ತವೇ? ನಿಮ್ಮಲ್ಲಿರುವ ಕೋನ ಮಾಪಕದ ಸಹಾಯದಿಂದ ವೃತ್ತ ರಚಿಸಲು ಸಾಧ್ಯವೇ? ಅದು ಹೇಗೆ?